ಹಾಯ್ ಸ್ನೇಹಿತರೆ, ನಾನಿವತ್ತು ಗ್ರೀನ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, 7-8 ಬೆಳ್ಳುಳ್ಳಿ ಎಸ್ಳು, ಒಂದು ಅರ್ಧ ಇಂಚು ಶುಂಠಿ, ಪುದೀನ ಸೊಪ್ಪು, ಒಣ ದ್ರಾಕ್ಷಿ, ನೆನೆಸಿಟ್ಟಂಥ ಗೋಡಂಬಿ, ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಟಿದ್ದೀನಿ, ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಬಡೆ ಸೊಪ್ಪು, 1 ಇಂಚಷ್ಟು ಚಕ್ಕೆ, ಸಣ್ಣದೊಂದು ಸ್ಟಾರ್ ಹೂ, 4 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು. ಮೊದಲಿಗೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳುವ. ಎಣ್ಣೆ ಕಾದಿದೆ, ಇವಾಗ ಕೊತ್ತಂಬರಿ ಹಾಕುವ, ಕಾಳುಮೆಣಸು, ಲವಂಗ, ಸ್ಟಾರ್ ಹೂ, ಚಕ್ಕೆ, ಬಡೆ ಸೊಪ್ಪು ಎಲ್ಲ ಹಾಕಿ ಹುರಿತಾ ಇದ್ದೇನೆ. ಹಸಿಮೆಣಸು ಹಾಕೊಳ್ಳುವ, ಶುಂಠಿ, 1 ಈರುಳ್ಳಿಯನ್ನು ಹಾಕುವ, ಚೆನ್ನಾಗಿ ಬಾಡಿಸ್ಕೊಳ್ಳುವ, 2 ಟೊಮೆಟೊನ್ನು ಹಾಕುವ, ಸ್ವಲ್ಪ ಉಪ್ಪನ್ನು ಹಾಕಿ ಬಾಡಿಸ್ಕೊಳ್ಳಿ. ಬೆಳ್ಳುಳ್ಳಿ, ಒಣ ದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ತರುವ. ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಅರಿಶಿನ ಪುಡಿಯನ್ನು ಹಾಕುವ, ನೆನೆಸಿಟ್ಟ ಗೋಡಂಬಿಯನ್ನು ಹಾಕುವ, 1 ಈರುಳ್ಳಿಯನ್ನು ಹಾಕುವ, ಹಸಿ ಹಾಕುವ. ಇದನ್ನು ಇವಾಗ ಗ್ರೈಂಡ್ ಮಾಡಿ ತರುವ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ನಾನು ಅರ್ಧ kg ಚಿಕನ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಟ್ಟು ಒಂದು 15 ನಿಮಿಷ ಆಯಿತು. ಮೊದಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. 1 ಈರುಳ್ಳಿಯನ್ನು ಹಾಕುವ, ಎರಡು ಹಸಿಮೆಣಸನ್ನು ಹಾಕುವ, ಕರಿಬೇವು, ಮ್ಯಾರಿನೇಟ್ ಮಾಡಿಕೊಡಂತ ಚಿಕನನ್ನು ಹಾಕುವ, ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರನ್ನು ಹಾಕೊಳ್ಳೋಣ, ಯಾಕಂದರೆ ತಳ ಹಿಡುವ ಚಾನ್ಸ್ ಇರ್ತದೆ. ಇದು ಮಣ್ಣಿನ ಪಾತ್ರೆ ಆದ್ದರಿಂದ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಒಂದು 15 ನಿಮಿಷ ಬೇಯಿಸೋಣ. 15 ನಿಮಿಷ ಆಗಿದೆ, ಓಪನ್ ಮಾಡೋಣ. ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ ಮಸಾಲೆ, ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರನ್ನು ಹಾಕುವ. ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಿದೆ. ಇವಾಗ ತೆಂಗಿನಕಾಯಿ ಹಾಲನ್ನು ಹಾಕುವ.
ಚೆನ್ನಾಗಿ ಕುದಿ ಬಂದಿದೆ. ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡುವ. ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಚಿಕನ್ ಗ್ರೀನ್ ಗ್ರೇವಿ ರೆಡಿಯಾಗಿದೆ. ಇದು ಗೀ ರೈಸ್ ಮತ್ತು ನೀರು ದೋಸೆ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್. ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೆಯ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.